ಮೊದಲು ಕಾಯಿ ಬಿಡುವುದು ಕೇವಲ 3 ತಿಂಗಳುಗಳವರೆಗೆ ಇತ್ತು. ಆದರೆ ಅಭಿಮಾನ್ ಬಳಸಿದ ನಂತರ ಕಾಯಿ ಬಿಡುವುದು 6 ತಿಂಗಳವರೆಗೆ ಮುಂದುವರಿಯುತ್ತದೆ. ನಾನು ಅಭಿಮಾನನ್ನು 3 ಬಾರಿ ಬಳಸಿದ್ದೇನೆ. ಎಲ್ಲಾ 3 ಬಾರಿಯೂ ನನಗೆ ಉತ್ತಮ ಇಳುವರಿ ಬಂದಿದೆ. ಯಾವುದೇ ಹಾನಿಯಿಲ್ಲ. ಆರ್ಬಿಕ್ಸ್ ನೀಡುವುದರಿಂದ ಕಾಂಡವು ಉತ್ತೇಜಿಸಲ್ಪಟ್ಟಿದೆ ಮತ್ತು ಕಾಯಿಯ ತೂಕ ಹೆಚ್ಚಾಗಿದೆ. FL77 ನೀಡುವುದರಿಂದ ಹೂವುಗಳು ಹೆಚ್ಚು ಅರಳಿವೆ. ಮೂಡಿದ ಹೂವುಗಳು ಈಗ ಉದುರುವುದಿಲ್ಲ. ಕಾಯಿ ಬಿಡುವ ಸಮಯದಲ್ಲಿ ಕಾಯಿ ಕೂಡ ಉತ್ತಮ ಬಣ್ಣದಲ್ಲಿ ಹೊಂದಿದೆ. ಆರಂಭದಲ್ಲಿ ಇದು 200 ಕೆಜಿಯಲ್ಲಿ ಬರುತ್ತಿತ್ತು. ಈಗ ಅದು 250 ಕೆಜಿಯಲ್ಲಿ ಬಂದಿದೆ. ಉತ್ತಮ ಇಳುವರಿಯಿಂದಾಗಿ ನನಗೆ ಈಗ ಕಲಕುರಿಚಿ ರೈತರ ಮಾರುಕಟ್ಟೆಯಲ್ಲಿ ಉತ್ತಮ ವ್ಯಾಪಾರ ಸಿಕ್ಕಿದೆ. ನನ್ನ ಹೆಸರು ಸೇಟು. ನಾನು ಸೇಲಂ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ಬದನೆಕಾಯಿ ಮತ್ತು ಸುವರ್ಣಗೆಡ್ಡೆ ಬೆಳೆಸಿದ್ದೇನೆ. ಮೊದಲು ನಾನು ರಾಸಾಯನಿಕಗಳನ್ನು ಬಳಸಿದಾಗ ಸಸ್ಯವು ಬೇರು ಹುಳು ಗೊಣ್ಣೆ ಹುಳುಗಳಿಂದ ಪ್ರಭಾವಿತವಾಗಿತ್ತು. ಈ APKS ಸಾವಯವ ಕಂಪನಿಯ ಅಭಿಮಾನ್ ಗೊಬ್ಬರವನ್ನು ಬಳಸಿದ ನಂತರ ಅವು ಸಮೃದ್ಧವಾಗಿ ಮತ್ತು ಯಾವುದೇ ರೋಗವಿಲ್ಲದೆ ಬೆಳೆದವು. ನಾನು 1 ಲೀಟರ್ ಅಭಿಮಾನನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಬೆಳೆಗಳಿಗೆ ನೀರು ಹಾಕಿದ್ದೇನೆ. ನಾನು ಅದನ್ನು 3 ಬಾರಿ ಪ್ರತಿ 25 ದಿನಗಳಿಗೊಮ್ಮೆ ನೀಡಿದ್ದೇನೆ. ಸಸ್ಯದಲ್ಲಿ 3 ಬಾರಿ ಉತ್ತಮ ಬದಲಾವಣೆಯನ್ನು ನಾನು ನೋಡಿದೆ. ಯಾವುದೇ ಹಾನಿಯಾಗಿಲ್ಲ. ಮಳೆ ಬಂದಾಗಲೂ ಬೇರು ಕೊಳೆತ ಸಂಭವಿಸಲಿಲ್ಲ. ಇದರಿಂದಾಗಿ ಬೇರು ಬೆಳವಣಿಗೆ ಮತ್ತು ಇಳುವರಿ ಉತ್ತಮವಾಗಿದೆ. ನಂತರ ನಾನು ಹೆಚ್ಚಿನ ಕವಲು ಬರಲು ಆರ್ಬಿಕ್ಸ್ ಬಳಸಿದ್ದೇನೆ. ಬೆಳವಣಿಗೆ ಇದರಿಂದಾಗಿ ಕಾಂಡದ ಬೆಳವಣಿಗೆ ಮತ್ತು ಕಾಯಿಯ ತೂಕ ಹೆಚ್ಚಾಗಿದೆ. ಮೊದಲು ನಾನು ರಾಸಾಯನಿಕ ಗೊಬ್ಬರವನ್ನು ಬಳಸಿದಾಗ ಆರ್ಬಿಕ್ಸ್ಗೆ ಹೋಲಿಸಿದರೆ ತೂಕ ಕಡಿಮೆಯಾಗಿತ್ತು. ನಂತರ ನಾನು ಹೂವು ಬಿಡಲು FL77 ಅನ್ನು ಬಳಸಿದ್ದೇನೆ. ಹೂವುಗಳು ಹೆಚ್ಚು ಬೆಳೆದಿವೆ. ಬೆಳೆದ ಹೂವು ಈಗ ಉದುರುವುದಿಲ್ಲ. ಹೂ ಬಿಡುವ ಸಮಯದಲ್ಲಿ ಹೂ ಉತ್ತಮ ಬಣ್ಣದಲ್ಲಿ ಬಂದಿದೆ. ಮೊದಲು ಕಾಯಿ ಕೀಳುವುದು ಕೇವಲ 3 ತಿಂಗಳವರೆಗೆ ಇತ್ತು. ಆದರೆ ಅಭಿಮಾನ್ ಬಳಸಿದ ನಂತರ ಕಾಯಿ ಬಿಡುವುದು 6 ತಿಂಗಳವರೆಗೆ ಮುಂದುವರೆದಿದೆ. ಆರಂಭದಲ್ಲಿ 200 ಕೆಜಿ ಇಳುವರಿ ನೀಡುತ್ತಿದ್ದ ಸಸ್ಯವು ಈಗ 250 ಕೆಜಿ ಇಳುವರಿ ನೀಡಿದೆ. ಉತ್ತಮ ಇಳುವರಿಯಿಂದಾಗಿ ಕಲಕುರಿಚಿ ರೈತರ ಮಾರುಕಟ್ಟೆಯಲ್ಲಿ ಈಗ ಉತ್ತಮ ವ್ಯಾಪಾರವಿದೆ. ಧನ್ಯವಾದಗಳು.